ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ವಿಚಾರಗಳು ಬಯಲಾಗ್ತಾನೆ ಇದೆ. ಆರೋಪಿಗಳು ದುಬಾರಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ರು ಅನ್ನುವಂತಹ ವಿಚಾರ ಈಗ ಬಯಲಾಗ್ತಾ ಇದೆ. ರಾಯಲ್ ಲೈಫ್ ಇತ್ತು. ಕಮಲಾಕರ ಭಟ್, ಸುಚಿತ್ರಾ ರಂಗೀನ್ ಕಹಾನಿಯನ್ನ ನಾವು ಬಿಚ್ಚಿಡ್ತೀವಿ ನೋಡಿ. ಸುಚಿತ್ರಾಗೆ ರಾಯಲ್ ಎನ್ಫೀಲ್ಡ್ ಬೈಕ್ ಹಾಗೂ ಟಾಟಾ ಪಂಚ್ ಕಾರನ್ನ ಈ ಜ್ಯೋತಿಷಿ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ. ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಟಾಟಾ ಪಂಚ್ ಕಾರು ಈ ಜ್ಯೋತಿಷಿ ಸುಚಿತ್ರಾಗೆ ಗಿಫ್ಟ್ ಆಗಿ ಕೊಟ್ಟಿರುವಂಥದ್ದು. ಜ್ಯೋತಿಷಿ ಕೊಟ್ಟಂತಹ ಕಾರ್ನೊಳಗೆ ಕುಳಿತು ಇದೇ ಸುಚಿತ್ರಾ ರೀಲ್ಸ್ ಅನ್ನ ಮಾಡ್ತಿದ್ಲು. ಬಗೆ ಬಗೆಯ ರೀಲ್ಸ್ ಅನ್ನ ಈಕೆ ಇದೇ ಕಾರ್ನಲ್ಲಿ ಕುತ್ಕೊಂಡು ಮಾಡ್ತಾ ಇದ್ದಿದ್ದಂಥದ್ದು. ಶಿವಮೊಗ್ಗದಲ್ಲಿ ಕಮಲಾಕರ ಭಟ್ ಮತ್ತು ಸುಚಿತ್ರಾ ಇವರಿಬ್ರು ಕೂಡ 4 ತಿಂಗಳಿಂದ ಒಟ್ಟಿಗೆ ವಾಸ ಮಾಡ್ತಾ ಇದ್ರು. ಸುಚಿತ್ರಾ ಅವರ ಮಗಳೂ ಕೂಡ ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲು. ಇದೇ ವೇಳೆ ಈತ ಸ್ವಾಮೀಜಿ ಗುರೂಜಿ ಏನಿದ್ದಾನೆ ಒಂದು ಬಣ್ಣ ಬಣ್ಣದ ಕಥೆಯನ್ನ ಕಟ್ಕೊಂಡು ಅದ್ರ ಜೊತೆಗೆ ಒಂದಷ್ಟು ಕಾರ್ ಇರಬಹುದು, ಬೈಕ್ಗಳನ್ನೆಲ್ಲ ಗಿಫ್ಟ್ ಮಾಡಿದ್ದಾನೆ. ಅಲ್ಲ ತೀರೋದು ಗೊತ್ತು, ಇಲ್ಲೇ ಮನೆಗಿದ್ರು ನೋಡಿದ್ವಿ, ಪರಿಚಯ ಇಲ್ಲ. ಅವಾಗ ನಮ್ಮ ಮನೆಗೆ ಬಂದಿರಲಿಲ್ಲಲ್ಲ, ಹಾಗಾಗಿ ಪರಿಚಯ ಅಂದರೆ ಎಲ್ಲ ಹೋಗೋರು ಬರೋರು ಅಷ್ಟೇ ಗೊತ್ತು. ಮತ್ತು ಆತ್ಮೀಯತೆ ಅಂದರೆ ಇಲ್ಲಿ ಬಂದ ಮೇಲೆ ನಮಗೆಲ್ಲ ಪರಿಚಯ ಆಯಿತು. ಆಮೇಲೆ ಅಲ್ಲಿ ಜಮೀನು ತಗೊಂಡ್ರು ಯದುವಳ ಮುಧೋಳದಲ್ಲಿ ಗೋಶಾಲೆ ಮಾಡಿದಾಗ ನಾವು ಅಲ್ಲಿ ಕಿರಣ್ ಅಂತ ಒಬ್ಬರು ಇಂಜಿನಿಯರ್ ಇದ್ದರು, ಅವರು ನಾವೆಲ್ಲ ಸೇರಿ ಕೆಲಸ ಮಾಡಿಸ್ತಿದ್ವಿ. ಅಲ್ಲಿ ದೇವಸ್ಥಾನ 3 ಆಗ್ತಾಯಿತ್ತು. ಅದು ಬಂದಮೇಲೆ ಇದು ಬಂದಮೇಲೆ ನಿಂತೋಯ್ತು. ಇವರೆಲ್ಲ ಇತ್ಲೆಗೆ ಎಲ್ಲ ಜನ ಬಂದಮೇಲೆ ಅವರು ಕಡಿಮೆ ಮಾಡಿದರು. ಅಲ್ಲಿ ಕೆಲಸ ಇಲ್ಲ, ಗೋಶಾಲೆನೂ. ಅವರು ಚೆನ್ನಾಗೇ ಇದ್ರಲ್ಲ. ಕಾರು ತಗೊಂಡಿದ್ದಾರೆ, ಕಾರ್ ಇದೆ, 2-3 ಕಾರು. ಒಂದು ತಾರಾ ಕಾರ್ ತಗೊಂಡ್ರು, ಒಂದು ಇದೆಂಥದ್ದು ಕಾರ್ ತಗೊಂಡ್ರು, ಇನ್ನೊಂದು ಕಾರ್ ತಗೊಂಡ್ರೆ ಬುಲೆಟು ಏನೋ ತಗೊಂಡಿದ್ದಾರೆ. ಅಮ್ಮನೇ ಓಡಿಸೋದು, ಅವರು ಓಡಿಸ್ತಾಯಿದ್ರು. ಜೊತೆಗೆ ಹೋಗ್ತಿದ್ರು, ಓಡಾಡ್ತಿದ್ರು, ಟೂರು ರನ್ನಿಂಗ್ ಎಲ್ಲ ಮಾಡ್ತಾಯಿದ್ರು. ಅವರು ಎಲ್ಲ ಕಡೆ ಫಂಕ್ಷನ್ ಏನೇನೋ ಓಡಾಡ್ತಾಯಿದ್ರು. ಜ್ಯೋತಿಷಿ ಕಮಲಾಕರ ಭಟ್ ಮತ್ತು ಸುಚಿತ್ರಾ ಕೇಸ್ಗೆ ಸಂಬಂಧಪಟ್ಟಂತೆ ಸುಚಿತ್ರಾಳ ರಹಸ್ಯ ಮತ್ತಷ್ಟು ಬಯಲಾಗ್ತಾನೆ ಇದೆ. ಒಂದೊಂದೇ ವಿಚಾರ ಹೊರಗೆ ಬರ್ತಾ ಇದೆ. ಮಗಳನ್ನೇ ಈಕೆ ಕೊಲೆ ಮಾಡೋಕೆ ಮುಂದಾಗಿದ್ಲ? ಹಾಗಾದ್ರೆ ತನ್ನ ಸ್ವಂತ ಮಗಳನ್ನ ಈಕೆ ಏನಿದ್ದಾಳೆ ಕೊಲೆ ಮಾಡೋಕ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು. ಸುಚಿತ್ರಾಗೆ ಪ್ರಿಯಕರ ಕಮಲಾಕರ ಭಟ್ ಸಾಥ್ ಕೊಟ್ಟಿದ್ದ? ಹಾಗಾದ್ರೆ ಈಗಾಗಲೇ ಪತಿಯ ಸಾವಿಗೆ ಸ್ಕೆಚ್ ಹಾಕಿ ಪತಿಯ ಅಣ್ಣನನ್ನೇ ಕೊಂದಾಯ್ತು. ಈ ಹಿಂದೆ ಹಾಗಾದ್ರೆ ಮಗಳನ್ನ ಕೊಲ್ಲೋಕ್ ಪ್ಲಾನ್ ಮಾಡಿದ್ರ? ಸುಚಿತ್ರಾ ಏಕಾಂತವಾಗಿರುವ ದೃಶ್ಯ ನೋಡಿದ್ಲಂತೆ ಮಗಳು. ರಾಸಲೀಲೆಯ ವಿಡಿಯೋ ಏನಾದ್ರೂ ಇದೆಯಾ ಎಂಬ ಸಂಶಯ ಕೂಡ ವ್ಯಕ್ತ ಆಗ್ತಾ ಇದೆ. ಬೆಳಗ್ಗೆ ಒಂದು ಆಡಿಯೋ ರಿಲೀಸ್ ಆಗುತ್ತೆ, ಅದರಲ್ಲೂ ಕೂಡ ಅಸಹ್ಯಕರವಾಗಿ ಮಾತನಾಡಿದ್ದಾರೆ. ಈಗ ಮಗಳ ಸರಿ, ಇದೇ ಕಾರಣಕ್ಕೆ ಮಗಳನ್ನ ಕರೆದೊಯ್ಯೋಕೆ ಸುಚಿತ್ರಾ ಬಂದಿರ್ತಾಳೆ. ಜಗಳದ ವೇಳೆ ಮೊದಲು ಮಗಳನ್ನ ಕೊಡಿ ಅಂತ ಈ ಸುಚಿತ್ರಾ ಕೇಳಿರ್ತಾಳಂತೆ. ಯಾಕಂದ್ರೆ ಆ ಸೀಕ್ರೆಟ್ ಈಕೆಯ ವಿಚಾರಗಳೆಲ್ಲವೂ ಕೂಡ ಮಗಳಿಗೆ ಗೊತ್ತಿರುತ್ತೆ. ಆಗ ಮಾತಿಗೆ ಮಾತು ಬೆಳೆದು ಜಗಳ ಆಗಿ ಚಾಕು ಇರಿತ ಆಗುತ್ತೆ. ಪತಿ ಮಹೇಶ್ ಮಗಳನ್ನ ಕೊಡಲ್ಲ ಅಂತ ವಿರೋಧ ಮಾಡಿರ್ತಾನೆ. ಚಾಕು ಇರಿತದ ವೇಳೆ ಪತಿ ಮಹೇಶ್ಗೆ ಗಂಭೀರ ಗಾಯಗಳಾಗುತ್ತೆ. ಇದೇ ಗಲಾಟೆಯಲ್ಲಿ ಮಹೇಶ್ ಅಣ್ಣ ವಸಂತ ನಾಯಕನ ಕೊಲೆ ಆಗುವಂಥದ್ದು ನೋಡ್ತಾ ಇರಬಹುದು. ಮಗಳು ತಂದೆಯ ಜೊತೆ ಸೇರ್ಕೊಂಡು ಮನೆ ಸೇರಿದಾಳೆ. ಸೊ ಇನ್ನೇನಾದ್ರೂ ತಂದೆ ಬಳಿ ಹೋಗಿ ಈಕೆ ಮಾಹಿತಿಯನ್ನ ಕೊಡ್ತಾಳೋ, ನನ್ನ ವಿಚಾರ ಎಲ್ಲಿ ರಿವೀಲ್ ಆಗುತ್ತೋ ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಈ ಸುಚಿತ್ರಾ ಏನ್ ಮಾಡ್ತಾಳೆ, ಮಗಳನ್ನ ಕರ್ಕೊಂಡ್ ಬರ್ಬೇಕು, ಏನೋ ಒಂದು ಗತಿ ಕಾಣಿಸ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲಂತೆ. ಸ್ಟಾರ್ಟಿಂಗಲ್ಲಿ ಮಗಳನ್ನ ಕೇಳಿದ್ರು, ಮಗಳನ್ನ ನನ್ನ ಹತ್ರ ಕಳಿಸ್ಕೊಡ ಅಂತ ಹೇಳಿದ್ರು. ನಾನು ಮಗಳನ್ನ ಕೇಳಿದೆ, ನೀವು ಹೋಗ್ತೇನೆ ನಿಮ್ಮ ಅಮ್ಮನ ಜೊತೆಗೆ ಅಂತ ಕೇಳಿದೆ. ಇಲ್ಲ ನಮ್ಮ ಪಪ್ಪ ನಾವು ಹೋಗಲ್ಲ, ಹೋಗಿದ್ದು ನಾನು ಸಾಯಿಸ್ತಾಳೆ ಅವಳು, ನಾನು ಹೋಗಲ್ಲ ಅಂತ ಹೇಳಿದ್ಲು. ನಾನು ಆಮೇಲೆ ಅವಳಿಗೆ ಹೇಳಿದೆ, ನೋಡಪ್ಪ ಅವಳು ಬರಲ್ಲ ಅಂತ, ನೀನು ಕರ್ಕೊಂಡು ಹೋಗಂಗಿಲ್ಲ, ನನ್ನ ಜೊತೆಗೆ ಬಂದಿದ್ದಾಳೆ, ನಿನ್ನ ಜೊತೆ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ, ಏನು ಮಾಡ್ಬೇಕಂತ ಕೇಳಿದೆ. ಇಲ್ಲ ಅವಳು ಕರ್ಕೊಂಡು ಹೋಗ್ತೀನಿ, ನಿನ್ನ ಸಾಯಿಸೋರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ನಾನು ನನ್ನ ಮಗಳನ್ನೂ ಸಾಯಿಸ್ತೀನಿ, ಇಲ್ಲ ನಿನ್ನೂ ಸಾಯಿಸ್ತೀನಿ ಅಂತ ಎದುರಿಸ್ಲು. ನಾನೇನು ಮಾಡಿದೆ, ತಿರ್ಗಾ ರೂಮಲ್ಲಿ ಒಳಗೆ ಕೂಡಾಕ್ಬಿಟ್ಟೆ ನನ್ನ ಮಗಳನ್ನ, ಲಾಕ್ ಮಾಡಿಕೊಂಡು ಆಚೆ ಬಂದೆ. ಇವ್ರು ಕಾರಲ್ಲಿ ಹೋಗ್ಬಿಟ್ಟು 4 ಜನನೂ ಚಾಕು ತಗೊಂಡು ಬಂದರು ಹುಡುಗರು, ಅವ್ರ ಜೊತೆ ಇರೋ ಹುಡುಗರು. ಹಾಗೆ ನಾನು ಏನೋ ಚಾಕು ಬಂದಿದ್ದಿರಲ್ಲ ಅಂದ್ಬಿಟ್ಟು ನಾನು ಕೇಳಿದೆ. ಅಷ್ಟೊತ್ತಿಗೆ ನಮ್ಮನ್ನು ಏನೋ ರೌಡಿಜಮ್ ಮಾಡೋಕ್ಕೆ ಬಂದು ಕರ್ಕೊಬಂದಿದ್ಯಾ ಅಂತ ನಾನು ಹೆಂಡ್ತಿಗೆ ಕೇಳಿದ್ರು. ನಮ್ಮ ಅಣ್ಣ ಏನು ವಿಚಾರನೇ ಗೊತ್ತಿಲ್ಲ ಸರ್ ಅವನಿಗೆ ನಾನು ಕೇಳಿದ ಅಷ್ಟೇ ಸರ್. ಬಂದು ನಮ್ಮಣ್ಣಗೆ ಚಾಕು ಎದೆಗೆ ಹಾಕ್ಬಿಟ್ರು. ಈಗ ಮಾತಾಡ್ಲಿಕ್ಕೆ ಬರೋದಾದರೆ ಸೈಲೆಂಟಾಗಿ ಬಂದು ಮಾತಾಡ್ಕೊಂಡು ಹೋಗ್ತಿದ್ರು. ಅವ್ರು ಚಾಕು ಎಲ್ಲ ತಂದಿದ್ದಾರೆ ಅಂದರೆ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿರ್ತಾರೆ ಅವರು. 4 ತಿಂಗಳಿಂದ ಜ್ಯೋತಿಷಿ ಹಾಗೂ ಸುಚಿತ್ರಾ ಒಟ್ಟಿಗೆ ವಾಸವಿದ್ರು. ಸುಚಿತ್ರಾ ಮಗಳಿಗೆ ಹಿಂಸೆ ಕೊಡ್ತಿದ್ರಂತೆ. ಈ ವಿಚಾರವನ್ನ ಖುದ್ದು ಸುಚಿತ್ರಾ ಮಗಳೇ ಹೇಳಿದಾಳೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ.
ನಾವು ಮೊದಲಿಂದನೂ ಸಿದ್ದಾಪುರದಲ್ಲೇ ಓದಿ ಬೆಳೆದಿದ್ದು ಎಲ್ಲ ಅಲ್ಲೇ. ಅಪ್ಪ ತಿಂಗಳಿಗೊಮ್ಮೆ ಬಂದು ಹೋಗ್ತಾಯಿದ್ರು. ಅವರು ಬೆಂಗಳೂರಲ್ಲಿ ಇದ್ದವರು. ತಿಂಗಳಿಗೊಮ್ಮೆ ನಮ್ಮನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ನಾವು 9 ತಿಂಗಳ ಹಿಂದೆ ಶಿವಮೊಗ್ಗ ಶಿಫ್ಟ್ ಆಗಿದ್ವಿ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಇಲ್ಲ ನೀನು ಬೇರೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದೌದು. ನಾನು ಹೋಗಿದ್ದೆ. ನಾನು ಶಿವಮೊಗ್ಗದಲ್ಲೇ ಎಲ್ಲ ಸೆಟ್ಲ್ ಆಗಿದ್ವಿ. ನಾವು ಹಿಂಸೆ ಕೊಡ್ತಾಯಿದ್ರು. ಅಂದರೆ ಅಮ್ಮ ಇಲ್ದಾಗಿದ್ದವಾಗ ಒಂಥರ ಇದ್ದವಾಗ ಒಂಥರ ನೋಡ್ಕೊತಾ ಇದ್ದಿದ್ದೌದು. ನಾನು ಸುಮಾರು ಸಲ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಯಾರು ಇಲ್ಲಿ ನಾನು ಎಜುಕೇಷನ್ಗೋಸ್ಕರ ನಾನು ಕಷ್ಟಪಡಲೇಬೇಕು ಅಂತ ನಾನು ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ. ಆದರೂ ಒಂದೊಂದು ದಿವಸ ಇಲ್ಲ ನೀನು ಹೋಗು, ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹಿಂದ್ಬಿಟ್ಟು ತುಂಬ ಮಾತಾಡ್ತಾಯಿದ್ರು. ನಾನು ತುಂಬ ಸಹಿಸ್ಕೊಂಡಿದ್ದೆ. ಆಮೇಲೆ ಒಂದಿನ ಅಪ್ಪಂಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಮ್ಮ ಮೊನ್ನೆ ಒಂದಿನ ನನಗೆ ಹೇಳಿದ್ರು ಇಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನಿನ್ಗೆ ವಿಷ ಹಾಕ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ತುಂಬ ಬೇಜಾರಾಗಿ ನಮ್ಮ ಅಪ್ಪಂಗೆ ಮೆಸೇಜ್ ಹಾಕಿದ್ದೆ ನಾನು, ಇಲ್ಲ ನಾನು ಕರ್ಕೊಂಡು ಹೋಗು, ಇಲ್ಲ ನಾನು ಸೂಸೈಡ್ ಮಾಡ್ಕೊತೀನಿ, ನೀನು ಬಂದು ಕರ್ಕೊಂಡು ಹೋಗಿಲ್ಲ ಅಂತೇಳಿ ನಾನು ಮೆಸೇಜ್ ಹಾಕಿದ್ದೆ. ಅದಾದಮೇಲೆ ನಾನು ಊರಿಗೆ ಬಂದೆ. ಬಸ್ ಹತ್ಕೊಂಡು ಊರಿಗೆ ಬಂದಿದ್ದೆ ನಾನು. ಅಪ್ಪ ಬಂದು ನಾನು ಕರ್ಕೊಂಡು ಬಂದು ಒಂದು 5 ಜನನ ಕರ್ಕೊಂಡು ಬಂದು ಚಾಕು ಚೂರಿ ಇರೋ ಅಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ. ಅಂದರೆ ಅಮ್ಮ ನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ದೊಡ್ಡಪ್ಪನ ಹೊರಗಡೆ, ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದರು. ಅಮ್ಮ ಇಲ್ಲ ಅವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ಆಮೇಲೆ ದೊಡ್ಡಪ್ಪಂಗೆ ತುಂಬ ಇಂಜೂರ್ ಆಗಿ ದೊಡ್ಡಪ್ಪ ಬಿದ್ದುಬಿಟ್ಟಿದ್ರು ಕೆಳಗಡೆ. ಅಪ್ಪಂಗೂ ಸುಮಾರು ಚಾಕು ಎಲ್ಲ ಹಾಕಾದ್ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮಂಗೇನೋ ಹೊಡಿತಾ ಇದ್ರು ಅಂತ ಹೇಳಿ ಸುದ್ದಿ ಬಂತು. ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ಹಾಂ, ಅವರಿಬ್ಬರು ಒಂದು ರೂಮಲ್ಲಿದ್ದರು, ನಾನು ನನ್ನ ತಂಗಿ ಒಂದು ರೂಮಲ್ಲಿ ಇಟ್ಟಿದ್ರು ನಾವು. ಅಲ್ಲೇ ನಮ್ಮ ಮನೆ ಇಲ್ಲಿ ಪಕ್ಕಕ್ಕೆ ಅಂತಂದರೆ ಆಫೀಸ್ ಕೂಡ ಪಕ್ಕಕ್ಕೆ ಮಾಡ್ಕೊಂಡಿದ್ವಿ ನಾವು. ನನ್ನ ತಂಗಿನ ಮತ್ತೆ ಒಂದು ರೂಮಲ್ಲಿ ಇರ್ತಾಯಿದ್ರು. ಅವ್ರು ತುಂಬ ಕ್ಲೋಸಾಗೇ ಇರ್ತಿದ್ರು. ನನ್ನ ಮುಂದೇನು ಅಷ್ಟೇ ಕ್ಲೋಸಾಗೇ ಇರ್ತಾಯಿದ್ರು ಅವರು. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಕ್ಲೋಸಾಗೇ ಇರ್ತಿದ್ರು ಅವ್ರು. ಅಂದರೆ ಮುದ್ದು ಬಂಗಾರ ಈ ಥರ ಎಲ್ಲ ಕರ್ಕೊಂಡು ಚೆನ್ನಾಗೇ ಇದ್ದರು ಹಂಗಂತ. ನಾನು ಏನು ಅಪ್ಪ ಮಗಳು ಸಂಬಂಧದಲ್ಲಿ ಇರ್ತಾರೆ, ನಾನು ಸೈಲೆಂಟಾಗೇ ಇದೆ. ಅಂದರೆ ಅವರಿಗೆ ದೊಡ್ಡಪ್ಪ ಅಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅಂದರೆ ದೊಡ್ಡಪ್ಪ ಅಂತ ಹೇಳೇ ಮಾತಾಡು ನೀನು, ಯಾರೇ ಕೇಳಿ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿದ್ದರಿಂದ ನಾನು ದೊಡ್ಡಪ್ಪ ಅಂತಲೇ ಹೇಳ್ಕೊಂಡು ಬಂದಿದ್ದೆ. ಅಂದರೆ ಮನೇಲಿ ಮಾತ್ರ ಗುರೂಜಿ ಅಂತ ಹೇಳೇ ಕರೀತಾ ಇದ್ದೆ. ಅದು ಸುಪಾರಿ ಕೊಟ್ಟಿರೋದು ಅಷ್ಟೇ. ಅಂದರೆ ಸಂಬಂಧ ಏನಿಲ್ಲ, ಸುಪಾರಿ ಕೊಟ್ಟಿರೋದು. ಅಂದರೆ ಅಪ್ಪನ ಹೊಡಿಬೇಕು ಅಂತೆಲ್ಲ ತುಂಬ ಅನ್ಕೊತಾ ಇದ್ರು. ಅಂದರೆ ಅವ್ರನ್ನ ಇದು ಮಾಡಿದ್ರೆ ನಮಗೇನಾದ್ರು ಸಿಗ್ಬೋದು, ನಾವು ಆರಾಮಿರ್ಬೋದು ಅಂಥೇಳಿ ಅಮ್ಮ ತುಂಬ ಇದು ಮಾಡ್ತಾಯಿದ್ರು. ಆದರೆ ಗುರೂಜಿ ಒಂದೊಂದ್ಸಲ ಅಂತಿದ್ರು, ಇಲ್ಲ ಬೇಡ, ದುಡ್ಕೋದು ಬೇಡ, ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋಣ ಅಂತೇಳಿ ಈ ಥರ ಎಲ್ಲ ಹೇಳ್ಕೊತಾ ಇದ್ರು. ಅವ್ರ ಮುಂದಿನ ಜೀವನ ಇನ್ನೂ ಕಷ್ಟ ಇದೆ. ಅಪ್ಪಂಗೂ ಕೂಡ ಚಾಕು ಚೂರಿ ಹಾಕಿರೋದು, ನಾವು ತುಂಬ ಬಡವರಿದ್ದೀವಿ, ನಮಗೂ ದುಡ್ಡು ಕಟ್ಟೋದಕ್ಕೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಮ್ಮ ಅಮ್ಮ ಮತ್ತು ನಮ್ಮ ಗುರೂಜಿ ಎಲ್ಲ ಇದ್ದಾರಲ್ಲ ಅವರಿಗೆಲ್ಲ ಶಿಕ್ಷೆ ಕೊಡಿಸ್ಲೇಬೇಕು. ನಾವು ಮೊದಲು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ವಿನಯ್. ಲೈವ್ ನಲ್ಲಿ ಜಾಯ್ನ್ ಆಗಿದ್ರೆ ವಿನಯ್, ಈಗ ಕಮಲಾಕರ ಭಟ್ ಮತ್ತೆ ಸುಚಿತ್ರಾರ ರಾಯಲ್ ಲೈಫ್ ಶಿವಮೊಗ್ಗದಲ್ಲಿ ಯಾವ ರೀತಿ ಇತ್ತು, ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಿದ್ದಾರೆ? ಏನು ಶಿವಮೊಗ್ಗದಲ್ಲಿ ಇದ್ದಂತಹ ಕಮಲಾಕರ್ ಭಟ್ ಹಾಗೂ ಸುಚಿತ್ರಾ ಅವರ ಏನು ಬದುಕೇನಿದೆ ಅದು ಈ ಏನು ಪ್ರಕರಣ ಸಂಬಂಧಪಟ್ಟಂತೆ ಅಗದೆಷ್ಟು ವಿಚಾರಗಳು ಹೊರಬರ್ತಾ ಇದೆ. ಯಾಕಂದ್ರೆ ಶಿವಮೊಗ್ಗದಲ್ಲಿ ಇದ್ದಷ್ಟು ದಿನಗಳ ಕಾಲ ಅವರು ರಾಯಲ್ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸುಚಿತ್ರಾ ಅವರ ದುಡ್ಡಿನ ಆಸೆ ಆಗಿರ್ಬೋದು, ಹಾಗೆ ಮಾಡರ್ನ್ ಲೈಫ್ ನ ಒಂದಿಷ್ಟು ಆಸೆಗಳಾಗಿರ್ಬೋದು, ಎಲ್ಲವೂ ಕೂಡ ಈಗ ಹೊರ ಬರ್ತಾ ಇದೆ. ಯಾಕಂದ್ರೆ ಕಮಲಾಕರ್ ಭಟ್ ಅವರು ಏನು 4 ತಿಂಗಳ ಹಿಂದೆ ಆಕೆಯನ್ನ ಕರ್ಕೊಂಡ್ಬಂದು ಶಿವಮೊಗ್ಗದಲ್ಲಿ ಇರಿಸ್ಬೇಕಾದ್ರೆ ಅಲ್ಲಿ ಒಂದು ಮನೆಯನ್ನ ಮಾಡಿಕೊಟ್ಟು ಆ ನಂತರ ಆಕೆಯನ್ನ ತಾನಿರುವ ಮನೆಗೆ ಕರೆಸ್ಕೊಂಡ್ರು. ಅದಾದ ನಂತರ ಏನು ಆಕೆಗೆ ಐಷಾರಾಮಿ ಕಾರ್ಗಳನ್ನ, ಅದರಲ್ಲೂ ಕೂಡ ಟಾಟಾ ಪಂಚ್ ಆಗಿರ್ಬೋದು, ಜೊತೆಗೆ ಒಂದು ರಾಯಲ್ ಎನ್ಫೀಲ್ಡ್ ಬೈಕ್ ಆಗಿರ್ಬೋದು, ಜೊತೆಗೆ ಸ್ಥಳೀಯರು ಹೇಳೋ ಪ್ರಕಾರ ಕಾರನ್ನು ಕೂಡ ಕೊಡ್ಸಿದ್ರು ಅನ್ನೋ ಒಂದು ಮಾತುಗಳು ಕೇಳ್ಬಿಡ್ತು. ಒಟ್ಟಲ್ಲಿ ಅದೇ ಕಾರ್ನಲ್ಲಿ ಅವರು ಕೂತು ರೀಲ್ಸ್ ಗಳನ್ನ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ಅವರ ರಾಯಲ್ ಲೈಫ್ ಏನಿದೆ ಆ ರಾಯಲ್ ಲೈಫ್ ಲೀಡ್ ಮಾಡೋದಕ್ಕೆ ಕೂಡ ಅವರು ಒಳ್ಳೆ ರೀತಿಯಲ್ಲಿ ಅಂದ್ರೆ ಇದನ್ನ ಬಳಸ್ಕೊಳ್ತಾ ಇದ್ರು ಸುಚಿತ್ರಾ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಏನು ಕಮಲಾಕರ್ ಭಟ್ ಅವರ ಆಶ್ರಯದಲ್ಲಿ ಬದುಕ್ತಾ ಇರ್ಬೇಕಾದ್ರೆ ಒಳ್ಳೆ ರಾಯಲ್ ಲೈಫ್ ಅನ್ನ ಮಾಡೋದಕ್ಕೂ ಕೂಡ ಇವರು ಮುಂದಾಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಇನ್ನಷ್ಟು ಏನು ಸ್ಥಳೀಯರು ಹೇಳೋ ಪ್ರಕಾರ ಅವರು ಕೂಡ ರಾಯಲ್ ಏನು ಎನ್ಫೀಲ್ಡ್ ಬೈಕ್ ಅನ್ನ ಓಡಿಸೋದಾಗಿರ್ಬೋದು, ಹಾಗೆ ಅದರಲ್ಲಿ ಕುತ್ಕೊಂಡು ರೀಲ್ಸ್ ಮಾಡೋದಾಗಿರ್ಬೋದು, ಜೊತೆಗೆ ಕಾರ್ನಲ್ಲಿ ಓಡಾಡೋದಾಗಿರ್ಬೋದು, ಎಲ್ಲವೂ ಕೂಡ ಸ್ಥಳೀಯರು ಕೂಡ ನೋಡ್ತಾ ಇದ್ರು. ಅದನ್ನು ಕೂಡ ಸ್ಥಳೀಯರು ಮಾತಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸ್ವತಃ ಮಹೇಶ್ ಏನಿದ್ದಾರೆ, ಅವರ ಪತಿ ಏನಿದ್ದಾರೆ ಮಹೇಶ್ ಕೂಡ ಆಕೆಯ ಚಲನವಲನಗಳನ್ನ ಗಮನಿಸಿದ್ದು ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆಕೆಗೆ ದುಡ್ಡಿನ ಏನು ಮೊದ್ಲಿಂದನೂ ಕೂಡ ದುಡ್ಡನ್ನ ಮಾಡುವಂತ ಕೆಲಸ ಇತ್ತು, ಅದ್ರನ್ನ ಹಿಂದೆ ಹೋಗ್ತಾ ಇದ್ರು. ಜೊತೆಗೆ ದುಡ್ಡನ್ನ ಇಟ್ಕೊಂಡು ವಿಡಿಯೋ ಮಾಡೋದಾಗಿರ್ಬೋದು, ಹಾಗೆ ಒಂದಿಷ್ಟು ಅಸಹ್ಯಕರ ವಿಡಿಯೋಗಳನ್ನ ಮಾಡ್ತಾ ಇದ್ರು. ಜೊತೆಗೆ ಕಮಲಾಕರ್ ಕೂಡ ಅದಕ್ಕೆ ಸಾಥ್ ನೀಡ್ತಾ ಇದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದು. ಜೊತೆಗೆ ಓನರ್
ಓನರ್ ಏನು ಮಳಿಗೆಯನ್ನ ನೀಡಿದಂತಹ ಓನರ್ ಕೂಡ ಏನ್ ನಾಗೇಶ್ ಇದ್ದಾರೆ, ಅವರು ಕೂಡ ಹೇಳೋ ಪ್ರಕಾರ ಆಕೆ ರೀಲ್ಸ್ ಮಾಡೋದನ್ನ ನಾವೆಲ್ಲ ನೋಡಿದೀವಿ. ಜೊತೆಗೆ ಆಕೆ ಕಾರ್ಗಳಲ್ಲಿ ಏನು 2-3 ಕಾರ್ಗಳನ್ನ ಇಟ್ಕೊಳ್ಳುವಂತ ಶೋಕಿ ಕೂಡ ಆಕೆಗೆ ಇತ್ತು ಅನ್ನೋ ಒಂದು ಮಾತುಗಳನ್ನ ಅವರು ಆಡ್ತಾ ಇರೋದು. ಅದ್ರ ಜೊತೆಗೆ ಈಗ ಬಂದಿರೋ ಪ್ರಕಾರ ಏನಂದ್ರೆ ಈಕೆ ಟಾರ್ಗೆಟ್ ಮಾಡಿರೋದು ಮಹೇಶ್ ಓರ್ವನೇ ಅಲ್ಲ, ಅಂದ್ರೆ ತನ್ನ ಪತಿಯನ್ನ ಸಾಯಿಸೋದಕ್ಕೆ ಮಾತ್ರ ಬಂದಿರ್ಲಿಲ್ಲ. ಆಕೆ ಬಂದಿದ್ದು ಮೇನ್ ರೀಸನ್ ಏನಂದ್ರೆ ಏನು ತನ್ನ ಮಗಳಾದಂತಹ ಮಗಳನ್ನ ಸಾಯಿಸೋದಕ್ಕೆ 3 ತಿಂಗಳ ಹಿಂದೆನೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಒಂದು ಅಂಶ ಈಗ ಹೊರಬೀಳ್ತಾ ಇರೋದು. ಯಾಕಂದ್ರೆ ಹಿಂದೆ ಕೂಡ ಆಕೆಗೆ ನೀನು ಇಲ್ಲಿದ್ರೆ ನಾನು ನಿನ್ನನ್ನ ವಿಷ ಹಾಕಿ ಸಾಯಿಸ್ತೀನಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಜೊತೆಗೆ ಅಲ್ಲಿ ಹೋದಾಗ ನನ್ನ ಮಗಳನ್ನ ಕಳಿಸ್ಕೊಡಿ ಅನ್ನೋ ಒಂದು ಮಾತುಗಳನ್ನ ಕೂಡ ಆಡ್ತಾ ಇದ್ರು ಅನ್ನೊಂದು ಈಗ ಗೊತ್ತಾಗ್ತಾ ಇರೋದು. ಒಟ್ನಲ್ಲಿ ಟಾರ್ಗೆಟ್ ಸುಪಾರಿಯನ್ನ ಕೊಟ್ಟಿದ್ದಾರೆ ಅಂತ ಮಗಳೇ ಸ್ವತಃ ಹೇಳ್ತಾ ಇರೋದ್ರಿಂದ ಟಾರ್ಗೆಟ್ ಆಗ್ತಾ ಇರೋದು ಕೇವಲ ಮಹೇಶ್ ಅಲ್ಲ, ಅವರ ಮಗಳು ಕೂಡ. ಯಾಕಂದ್ರೆ ಹಿಂದೆ ಒಂದು ಪ್ರಕರಣ ನಡೆದಿರುತ್ತೆ. ಆ ಪ್ರಕರಣದಲ್ಲಿ ಮಹೇಶ್ ಹಾಗೂ ಅವ್ರ ಮಗಳು ಹೋಗಿ ಏನು ತಾಯಿಯ ವಿರುದ್ಧ ಒಂದು ಕೇಸನ್ನ ಕೊಟ್ಟಿರ್ತಾರೆ. ಆ ಕೇಸ್ನಿಂದಾಗಿ ವಿಚಲಿತರಾದಂತಹ ಏನು ಸುಚಿತ್ರಾ ಮತ್ತು ಕಮಲಾಕರ್ ಅವರು ಈ ರೀತಿ ಮಾಡಿದ್ದಾರೆ ಅನ್ನೋದು ಆರೋಪ ಈಗ ಮತ್ತೆ ಕೇಳಿ ಬರ್ತಾ ಇರೋದು. ಧನುಶ್ರೀ, ವಿನಯ್, ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಸುಚಿತ್ರಾ ಮಗಳು ಹೇಳ್ತಾಳೆ ಅಕ್ಕಪಕ್ಕದವರು ಕೇಳಿದ್ರೆ ದೊಡ್ಡಪ್ಪ ಅಂತ ಹೇಳುವಂತ. ಸದ್ಯಕ್ಕೆ ಆ ಒಂದು ಅಕ್ಕಪಕ್ಕದ ಮನೆಯವರು ಸ್ಥಳೀಯರು ಏನ್ ಹೇಳ್ತಿದ್ದಾರೆ ಇವರ ಸಂಬಂಧಕ್ಕೆ ಸಂಬಂಧಪಟ್ಟಂತೆ? ಏನೊಂದು ನೇಮ್ ಟ್ಯಾಗ್ ಅನ್ನ ಕೊಟ್ಟಿದ್ರಂತೆ ಈ ಇಬ್ಬರ ಸಂಬಂಧಕ್ಕೆ? ಅಲ್ಲಿ ಏನು ಅಲ್ಲಿದ್ದಂತ ಸ್ಥಳೀಯರು ಹೇಳೋ ಪ್ರಕಾರ ಅವರು ಪರಿಚಯ ಮಾಡ್ಕೊಂಡಿದ್ದು ಏನಂದ್ರೆ ಸುಚಿತ್ರಾ ಅವರು ನಮ್ಮ ಊರ್ನವರು ಸಂಬಂಧಿ ಅಂತ ಹೇಳ್ಕೊಂಡು ಬಂದಿದ್ರು. ಮೊದ್ಲು ಬೇರೆ ಮನೆಯಲ್ಲಿ ಇದ್ರು. ಅವರನ್ನ ನಂತರ 2 ತಿಂಗಳ ಆದ್ಮೇಲೆ ಆಕೆಯನ್ನ ತಾನಿರುವ ಮನೆಯಲ್ಲಿ, ಅಂದ್ರೆ ಈಗೇನು ಇದು ಒಂದು ಕೇರ್ ಅನ್ನ ಮಾಡ್ಕೊಂಡಿರ್ತಾರೆ, ಅಲ್ಲಿ ಕರ್ಕೊಂಡು ಬಂದು ಅವ್ರನ್ನ ಮನೆಯಲ್ಲೇ ಉಳಿಸ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಂದು ರೂಮಲ್ಲಿ ಸುಚಿತ್ರಾ ಮತ್ತೆ ಕಮಲಾಕರ್ ಭಟ್ ಇದ್ರೆ, ಇನ್ನೊಂದು ರೂಮಲ್ಲಿ ಅವರ ಏನು ಸುಚಿತ್ರಾ ಅವರ ಮಕ್ಳು ಇರ್ತಾರೆ. ಅಲ್ಲೂ ಕೂಡ ಅವರು ದೊಡ್ಡಪ್ಪ ಅನ್ನೋ ಮಾತು ಬೇರೆ ಯಾರಾದ್ರೂ ಕೇಳಿದ್ರೆ ದೊಡ್ಡಪ್ಪ ಅನ್ನೋ ಒಂದು ಮಾತುಗಳನ್ನ ಹೇಳ್ಕೊಡ್ತಾ ಇದ್ರು. ಅದನ್ನು ಕೂಡ ನಾನು ಹೇಳ್ತಾ ಇದ್ದೆ. ಆದ್ರೆ ಮನೆಯಲ್ಲಿ ಬಂದಾಗ ಅವ್ರನ್ನ ಗುರುಜಿ ಅಂತಾನೆ ಕರೀತಾ ಇದ್ದೆ. ಆದ್ರೆ ನನ್ನ ಎದುರುಗಡೆನೆ ಹಲವಾರು ಬಾರಿ ಅವರು ಬೇರೆ ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ರು. ನಾನು ತಪ್ಪು ತಿಳ್ಕೊಂಡಿದ್ದೆ, ತಂದೆ ತಾಯಿ ರೀತಿಯಲ್ಲಿ ಇರ್ಬೋದು, ಅಂದ್ರೆ ತಂದೆ ಮತ್ತು ಮಗಳ ರೀತಿಯಲ್ಲಿ ಇರ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೆ. ಆದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಬರ್ತಾ ಅದು ಈ ವಿಪೋಕಪ್ಪೆ ಹೋಯ್ತು. ಅದಾದ ನಂತರ ನನ್ನ ಎದುರುಗಡೆನೂ ಕೂಡ ನನಗೂ ಕೂಡ ಒಂದಿಷ್ಟು ಹಿಂಸೆಗಳನ್ನ ನೀಡ್ತಾ ಇದ್ರು. ಹಾಗಾಗಿ ನಾನು ತಂದೆ ಜೊತೆಗೆ ಹೋಗೋದಕ್ಕೆ ತಯಾರಿನ ಮಾಡ್ಕೊಂಡೆ. ಹಾಗಾಗಿ ಅವರಿಗೆ ಕಾಲ್ ಮಾಡಿದೆ. ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ನನ್ನನ್ನು ಕರ್ಕೊಂಡು ಬನ್ನಿ ಅನ್ನೋ ಒಂದು ಮಾತುಗಳನ್ನ ಆಡದೆ ಅನ್ನೋ ಒಂದು ಮಾತುಗಳನ್ನ ಅವರ ಮಗಳು ಹೇಳ್ತಾ ಇರೋದು. ಒಟ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳು ಬರ್ತಾ ಇರೋದು. ಒಟ್ನಲ್ಲಿ ಏನು ರಾಯಲ್ ಲೈಫ್ಗೆ ಇಳಿದಂತಹ ಮಹಿಳೆ ಏನಿದೆ, ಆ ಮಹಿಳೆಯಿಂದ ಈ ರೀತಿ ಎಲ್ಲ ಆಗಿದೆ ಅನ್ನೋ ಒಂದು ಮಾತುಗಳು ಬರ್ತಾ ಇದೆ. ಸ್ಥಳೀಯರು ಹೇಳೋ ಪ್ರಕಾರ ಎಲ್ಲರೂ ಕೂಡ ಒಟ್ಟಿಗೆ ಜೊತೆಗೆ ಓಡಾಡ್ತಾ ಇದ್ರು. ಹಾಗೆ ಏನು ಅನ್ಯೋನ್ಯವಾಗಿದ್ರು ಕೆಲವೊಂದು ಸಮಯ ಬಿಟ್ರೆ. ಮತ್ತೆ ಎಲ್ಲೂ ಕೂಡ ಅವ್ರನ್ನ ತೋರ್ಪಡ್ಕೊಳ್ಳೋದಾಗ್ರಿ ಆತರ ಇರ್ಲಿಲ್ಲ. ಆದ್ರೆ ಇಲ್ಲಿ ಒಟ್ಟಿಗೆ ಇರ್ತಾ ಇದ್ರು, ರೀಲ್ಸ್ ಗಳನ್ನ ಮಾಡ್ತಾ ಇದ್ರು ಅನ್ನೋ ಮಾತುಗಳನ್ನ ಹೇಳ್ತಾ ಇರೋದ್ರ. ವಿನಯ್, ಹಾಗೇನೆ ಮಗಳು ಹೇಳ್ತಾಳೆ, ಇಲ್ಲಿ ನಾನು ಅಮ್ಮನ ಖಾಸಗಿ ಕ್ಷಣವನ್ನ ನೋಡಿದ್ದೆ, ಹಾಗಾಗಿ ಅವರಿಗೆ ನಾನು ಥ್ರೆಟ್ ಹಾಕ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ನನ್ನನ್ನು ವಾಪಸ್ ಕರ್ಕೊಂಡು ಹೋಗ್ಬೇಕು ಅನ್ನೋಂಥ ಪ್ಲಾನ್ ಅಲ್ಲಿ ಅವರು ಮನೆಗೆ ಬಂದಿದ್ರು ಅಂತ. ಅದು ಹೌದಾ? ಮನೆಯಿಂದ ಕರ್ಕೊಂಡು ಹೋಗಿ ಶಿವಮೊಗ್ಗದಲ್ಲಿ ಮತ್ತೆ ಇರಿಸುವಂಥ ಪ್ಲಾನ್ ಏನಾದ್ರು ಮಾಡ್ಕೊಂಡಿದ್ರೆ ಹೇಗೆ? ಈಗ ಬಂದಿರೋ ಮಾಹಿತಿ ಪ್ರಕಾರ ಅಂದ್ರೆ ಇದರಲ್ಲೂ ಕೂಡ ಈಗ ಏನು ಟ್ವಿಸ್ಟ್ ಸಿಗ್ತಾ ಇದೆ. ಮಗಳನ್ನ ಟಾರ್ಗೆಟ್ ಮಾಡಿ ಮಗಳನ್ನ ಸಾಯಿಸೋದಕ್ಕೆ ಬಂದಿದ್ರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಮಗಳೇ ಹೇಳಿರೋ ಪ್ರಕಾರ ಏನು ಹಿಂದೆ ನಾನು ಎಲ್ಲ ಅವರ ಚಲನವಲನಗಳನ್ನ ನೋಡಿದ್ದೆ, ಜೊತೆಗೆ ಅವರು ಮಾತಾಡುವ ಶೈಲಿಗಳನ್ನ ನೋಡ್ತಿದ್ದೆ, ಚಿನ್ನ ರನ್ನ ಮುದ್ದು ಅನ್ನೋ ಒಂದು ಮಾತುಗಳನ್ನ ಆಡ್ತಾ ಇದ್ರು. ಅದು ನನಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೆ. ಹಾಗಾಗಿ ಅವರು ಓಡಾಡ್ತಾ ಇರೋದು ಎಲ್ಲದನ್ನೂ ಅದರಲ್ಲೂ ಕೂಡ ಒಂದೇ ರೂಮ್ ನಲ್ಲಿ ಇರ್ತಿದ್ರು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರೋದ್ರಿಂದ ಎಲ್ಲದೂ ಗೊತ್ತಿದೆ. ಹಾಗಾಗಿ ನಾನು ತಂದೆ ಮನೆಗೆ ಹೋಗಿ ಅಲ್ಲಿ ಎಲ್ಲರಿಗೂ ನಾನು ಹೇಳ್ತೀನಿ ಅನ್ನೋ ಒಂದು ಭಯ ಕೂಡ ಇತ್ತು. ಅದ್ರ ಜೊತೆಗೆ ಸ್ಥಳೀಯ ಏನು ಸಿದ್ದಾಪುರದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ದೂರನ್ನ ನೀಡಿದ್ದೆ. ನಾನು ನನ್ನ ತಂದೆ ಮನೆಯಲ್ಲೇ ಇರ್ತೇನೆ, ಹಾಗೆ ನನಗೆ ಒಂದಿಷ್ಟು ಕಿರುಕುಳವನ್ನ ನೀಡಿದ್ದಾರೆ ಕಮಲಾಕರ್ ಭಟ್ ಹಾಗೂ ಏನು ಸುಚಿತ್ರಾ ಅವರು. ಹಾಗಾಗಿ ಆ ಕೇಸನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೂ ಒತ್ತಡನ ಹೇರೋದಕ್ಕಾಗಿ ಈ ರೀತಿ ಮಾಡಿರ್ಬೋದು. ಜೊತೆಗೆ ತಮ್ಮ ಏನು ಈಗಿರುವಂತಹ ಮಾಹಿತಿಗಳೇನಿದಾವೆ, ಈ ಗುಪ್ತ ಮಾಹಿತಿಗಳೇನಿದಾವೆ ಅವೆಲ್ಲವೂ ಕೂಡ ಸ್ಪ್ರೆಡ್ ಆಗುತ್ತೆ ಅನ್ನೋ ಭಯದಲ್ಲೇ ಕೂಡ ಈ ರೀತಿ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇರೋದು. ಅದರಲ್ಲೂ ಸ್ವತಃ ಮಗಳೇ ಹೇಳಿರೋದ್ರಿಂದ ಇದೊಂದು ರೀತಿಯಲ್ಲಿ ಈಗ ಟ್ವಿಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.